Hey guys, welcome back to my YouTube channel. So today we are going to Jayanagara for shopping. So ಇವತ್ತು ಜಯನಗರಕ್ಕೆ ಶಾಪಿಂಗ್ ಹೋಗ್ತಿದ್ವಿ. ನಾನು ನಮ್ಮ ಫ್ರೆಂಡ್ಸ್ ಇಬ್ರು ಬರ್ತಿದ್ದಾರೆ. ಸೊ ನಾವೆಲ್ಲ ಹೋಗ್ತಾ ಇದ್ವಿ. ಸೊ ಲೆಟ್ಸ್ ಸಿ ಏನೆಲ್ಲ ತಗೋತೇವೆ, ಎಲ್ಲ ಶಾಪಿಂಗ್ ಮಾಡ್ತೇವೆ ಅಂತ. ಅಂಡ್ ಒನ್ ಮೋರ್ ಅಲ್ಲಿರೋ ಒಂದು ಪ್ಲೇಸ್, ಒಂದು ಯಡಿಯೂರ್ ಲೇಕ್ ಅಂತ ಇದೆ, ಅಲ್ಲಿಗೂ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಗೈಸ್ ಹಾಗೆ ನಮ್ ಫ್ರೆಂಡ್ ಜಾಯ್ನ್ ಆದ್ರು. ಶೀಸ್ ಪೂಜಾ, ಹಾಯ್ ಮಾಡು. ಸ್ವಲ್ಪ ಇಂಟ್ರೋವರ್ಟರ್ ಗರ್ಲ್. ಸೊ ಇನ್ ಒನ್ ಮೋರ್ ಪರ್ಸನ್ ಬರ್ಲಿಕ್ಕಿದ್ದಾರೆ. ಸೊ ಅವ್ರಿಗೋಸ್ಕರ ನಾವು ವೇಟ್ ಮಾಡ್ತಿದೀವಿ. ಅಲ್ಲಿ ನಮ್ ಫ್ರೆಂಡ್ ಬಂದ್ರು. ಶೀಸ್ ಅನುಷಾ. ಹಾಫ್ ಅನ್ ಅವರ್ ಏನೋ ವೇಟ್ ಮಾಡಿದ್ವಿ. ಎಷ್ಟೊತ್ತು ವೇಟ್ ಮಾಡಿದ್ವಿ ಅಂದ್ರೆ ಬರ್ತಾನೆ ಇಲ್ಲ. ತುಂಬಾ ಲೇಟ್ ಎಂಟ್ರಿ ಆಗಿ ಬಂದ್ರು. ಸೊ ಲೆಟ್ಸ್ ಸಿ, ನಾವು ಹೋಗ್ತೇವೆ, ಹೋಗಿ ಅಲ್ಲಿ ನಿಮ್ಗೆಲ್ಲ ತೋರಿಸ್ತೇವೆ. ಬನ್ನಿ ಶಾಪಿಂಗ್ ಹೋಗೋಣ. ಹಾಗೆ ನಾವು ಜಯನಗರಕ್ಕೆ ಡೈರೆಕ್ಟ್ ಮೆಟ್ರೋದಲ್ಲೇ ಹೋಗೋಣ ಅಂತ ಮೆಟ್ರೋದಲ್ಲಿ ಹೋದ್ವಿ. ಸಂಡೇ ಆಗಿತ್ತು ಹಬ್ಬ. ಮೆಟ್ರೋದಲ್ಲಂತೂ ಫುಲ್ ರಶ್ ಆಗಿತ್ತು, ಪ್ಲೇಸ್ ಅಂತೂ ಸಿಗಲೇ ಇಲ್ಲ, ನಿಂತ್ಕೊಂಡು ಹೋದ್ವಿ. ಹಾಗೆ ನಾವು ಜಯನಗರಕ್ಕೆ ಹೊರಟ್ವಿ ಗೈಸ್. ನಮ್ಮ ಫ್ರೆಂಡ್ ಇದ್ದಾರಲ್ಲ, ಇಂಟ್ರೋವರ್ಟೆಡ್ ಪರ್ಸನ್, ಅವ್ರು ಸ್ವಲ್ಪ ಹಾಗೆ ವಿಡಿಯೋ ಮಾಡೋದು ಬೇಡ ಬೇಡ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಹಾಗೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾಳೆ. ವಿಡಿಯೋದಲ್ಲಿ ನಾನು ಬರೋದು ಬೇಡ ಅದೊಂದೇ ಹೇಳ್ತಾ ಇರ್ತಾಳೆ. ಸೊ ಇಂಟ್ರೋವರ್ಟರ್ ಅಲ್ವಾ, ಹಾಗೆ. ಗೈಸ್ ಫೈನಲಿ ನಾವು ಜಯನಗರ ರೀಚ್ ಆದ್ವಿ ಗೈಸ್. ಸೊ ಫಸ್ಟ್ ನಾವು ಪ್ಲಾನ್ ಮಾಡಿದ್ವಿ ಶಾಪಿಂಗ್ ಹೋಗೋ ಅಂತ, ಬಟ್ ಈಗ ಪ್ಲಾನ್ ಚೇಂಜ್ ಆಯ್ತು. ಫಸ್ಟ್ ಯಡಿಯೂರ್ ಲೇಕ್ ಅಂತ ಇದೆ, ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಫಸ್ಟ್ ಅಲ್ಲಿಗೆ ಹೋಗ್ತಾ ಇದ್ವಿ. ನಾವಿಲ್ಲಿ ಮೆಟ್ರೋ ಇಳಿದು ಮೆಟ್ರೋ ಸ್ಟೇಷನ್ ಇಂದ ಹೋಗ್ತಾ ಇದ್ದೇವೆ. ಇಲ್ಲಿ ನಿಯರ್ 4 minutes ಅಂತ ತೋರಿಸ್ತಿದೆ. ಸೊ ನಾವು ವಾಕೇಬಲ್ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಇದ್ದಾರೆ, ಅವ್ರೇನೋ ಗಾಸಿಪ್ ಮಾಡ್ತಿದ್ದಾರೆ. ಸೊ ಬನ್ನಿ ನೋಡೋಣ ಅಲ್ಲಿ ಹೇಗಿದೆ ಅಂತ. ಹಾಗೆ ನಮ್ಮ ಫ್ರೆಂಡ್ ತನುಷ್ ಅಂತ ಇದ್ದಾರೆ, ಅವರು ಫುಲ್ ಸ್ನ್ಯಾಪ್ ಎಡಿಟರ್ ಆಯ್ತಾ. ಎಲ್ಲೋದ್ರೂ ಸ್ನ್ಯಾಪ್ 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 ಅಂತ ಹಾಕೊಂಡಿರ್ತಾರೆ. ಹಾಗೆ ನಾನು ಬ್ಲಾಗ್ ಮಾಡ್ತೇನೆ, ವಿಡಿಯೋಸ್ ಮಾಡ್ತೇನೆ. ನಮ್ಮ ಇಂಟ್ರೋವರ್ಟರ್ ಫ್ರೆಂಡ್ ಇದ್ದಾರಲ್ಲ, ಅವ್ರಿಗೆ ಪಾಪ ಯಾರೂ ಪಾರ್ಟ್ನರ್ ಇಲ್ಲ ಅಂತ ತುಂಬಾ ಸ್ಯಾಡ್ ಫೀಲ್ ಆಗಿ ಸುಮ್ಮನೆ ಬರ್ತಾ ಇದ್ರು ಗೈಸ್. ನಮ್ಮ ಇಂಟ್ರೋವರ್ಟೆಡ್ ಫ್ರೆಂಡ್ ಇದ್ದಾರಲ್ಲ, ಅವರೆಲ್ಲೂ ವೀಡಿಯೋಕ್ಕೆಲ್ಲ ಬರಲ್ಲ ಗೈಸ್, ಗೊತ್ತಿಲ್ಲದೆ ವೀಡಿಯೋ ಮಾಡೋದು. ವೀಡಿಯೋ ಮಾಡುವಾಗ ಫೋಟೋ ತೆಗಿಯುವಾಗ ನನ್ನ ಫೋಟೋ ತೆಗಿಬೇಡಿ ಅಂತ ಹೇಳ್ತಾ ಇರ್ತಾರೆ. ಫೋಟೋಕ್ಕಲ್ಲಿ ಎಲ್ಲೂ ಬರಲ್ಲ ಗೈಸ್ ಅವರು. ಆ್ಯಕ್ಚುಲಿ ಮಾರ್ನಿಂಗೇ ಹೋಗುವಂಥ 9 o'clock ಏನೋ ರೆಡಿಯಾಗಿದ್ವಿ. ಇವಾಗಂತೂ ಹೋಗ್ತಾ ಇರೋದು ಒಂದು ಗಂಟೆ ಆಗ್ತಾ ಬಂತು, ಹತ್ರ 1 ಗಂಟೆ ಆಗಿತ್ತು. ಇನ್ನು ಮಧ್ಯಾಹ್ನ ಆಗೋಯಿತು. ಸಂಡೇಲಿ ಹಾಫ್ ಡೇ ಅಂತೂ ಮುಗ್ದೋಯ್ತು. ಇನ್ನು ಸ್ವಲ್ಪ ಡೇ ಇದೆ, ಅದನ್ನ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ನಾವು ರೀಚ್ ಆದ್ವಿ, ನಮ್ಮ ಲೇಕ್ ಹತ್ರ ರೀಚ್ ಆದ್ವಿ. ನೋಡೋಣ ಅಲ್ಲಿ ಒಳಗಡೆ ಹೇಗಿದೆ ಅಂತ. ಒನ್ಸ್ ಟೈಮ್ ಬಂದು ಫೋಟೋಶೂಟೆಲ್ಲ ಮಾಡೋಕ್ಕೆ ಚೆನ್ನಾಗಿದೆ. ಆ್ಯಂಡ್ ಈವ್ನಿಂಗ್ ಬಂದರೆ ಇನ್ನೂ ಚೆನ್ನಾಗಿದೆ, ಯಾಕಂದರೆ ಪಾರ್ಕ್ ಓಪನ್ ಇರುತ್ತೆ. ಇಲ್ಲಿ ನಾವು ಹೋಗಿದ್ದು ಮಧ್ಯಾಹ್ನ ಅಲ್ವಾ, ಸೊ ಪಾರ್ಕ್ ಓಪನ್ ಇಲ್ಲ. ಈವ್ನಿಂಗ್ ಆದರೆ ಪಾರ್ಕ್ ಓಪನ್ ಇದೆ, ಅಲ್ಲಿ ಇನ್ನೂ ಚೆನ್ನಾಗಿ ಫೋಟೋ ಎಲ್ಲ ತೆಗಿಬೋದು. ಆ್ಯಂಡ್ ಇಲ್ಲಿ ವಾಟರಲ್ಲಿ ಬೋಟಿಂಗ್ ಮಾಡ್ಬೋದು. ಪರ್ ಹೆಡ್ 50 rupees ಅಂತ ಇದೆ. ನಾವು ಬೋಟಿಂಗ್ ಮಾಡೋಣ ಅಂತ ಹೋದ್ವಿ, ಬಟ್ ಅಲ್ಲಿ ತುಂಬ ಜನ ಆಲ್ರೆಡಿ ತುಂಬ ರಶ್ ಇತ್ತು. ಅದಕ್ಕೆ ನಮಗೆ ಟೈಮ್ ಅಷ್ಟು ಇರಲಿಲ್ಲ. ಇನ್ನೂ ಶಾಪಿಂಗ್ ಹೋಗಬೇಕಿತ್ತು ಅಲ್ಲಿಂದ, ಮತ್ತೆ ಈಗ ಮಧ್ಯಾಹ್ನ ಆಗಿತ್ತಲ್ವ. ಸೊ ನೆಕ್ಸ್ಟ್ ಟೈಮ್ ಬಂದು ಫ್ರೀ ಇದ್ದಾಗ ಬಂದು ಬೋಟಿಂಗ್ ಮಾಡೋಣ, ಜಸ್ಟ್ ನೋಡ್ಕೊಂಡು ಹೋಗೋಣ ಅಂತ. ಅಂದರೆ ಒಂದು ತುಂಬ ದೊಡ್ಡದಾಗಿಲ್ಲ, ಒಂದು ಸ್ಮಾಲ್ ಲೇಕ್ ಇದೆ, ಅಲ್ಲಿ ಬೋಟಿಂಗ್ ಮಾಡಬೇಕು. ಚೆನ್ನಾಗಿದೆ. ಅಂದರೆ ಸಿಟಿಯಲ್ಲಿ ಇರೋರಿಗೆಲ್ಲ ಒಂಥರ ಫುಲ್ ಖುಷಿಯಾಗಿತ್ತು ನೋಡುವಾಗ. ಯಾಕಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ನಾವು ಹೊಳೆಯಲ್ಲೆಲ್ಲ ನೋಡ್ತೇವೆ, ಆಟ ಆಡ್ತೇವೆಲ್ಲ. ಬಟ್ ಈ ಸಿಟಿಯಲ್ಲಿ ಇರೋರಿಗೆ ಹೊಳೆ ಅಂತ ಹೇಳೋದು ಸ್ವಲ್ಪ ಖುಷಿ ಆಗುತ್ತೆ, ಜಾಲಿ ಮಾಡ್ತಾರೆ. ಅವರೆಲ್ಲ ತುಂಬ ಜಾಲಿ ಮಾಡ್ತಾಯಿದ್ರು. ಚೆನ್ನಾಗಿದೆ ಲೇಕ್. ಒನ್ಸ್ ಟೈಮ್ ಬಂದು ಫೋಟೋಶೂಟ್ ಒಂದು ಎಂಜಾಯ್ ಮಾಡೋಕ್ಕೆ ಒಂದು ಒಳ್ಳೆ ಎನ್ವೈರ್ಮೆಂಟ್ ಇದೆ ಇಲ್ಲಿ, ಚೆನ್ನಾಗಿದೆ. ನೀವು ಒಂದು ಸಲ ವಿಸಿಟ್ ಮಾಡಿ, ಚೆನ್ನಾಗಿದೆ ಪ್ಲೇಸ್, ಜಯನಗರದಲ್ಲಿದೆ. ಒಂದು ಸಲ ಫ್ರೀ ಇದ್ದಾಗ ವಿಸಿಟ್ ಮಾಡ್ಬೋದು, ನೈಸ್ ಪ್ಲೇಸ್. ಹಾಗೆ ಅಲ್ಲಿ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೆಗೆದ್ಬಿಟ್ಟು ಹೀಗೆ ಫ್ರೆಂಡ್ಸ್ ಇದೆಲ್ಲ ತೆಗೆದುಕೊಡ್ತಿದ್ದೆ, ಅವ್ರು ನಂದು ತೆಗೆದುಕೊಡ್ತಿದ್ರು. ಅದು ನಾನಂತೂ ಅವ್ರಿಗೆ ಚೆನ್ನಾಗಿ ಫೋಟೋ ತೆಗೆದುಕೊಡ್ತಿದ್ದೆ ಗೈಸ್, ಬಟ್ ಅವ್ರು ನನಗಂತೂ ಚೆನ್ನಾಗಿಯೇ ತೆಗೆದುಕೊಟ್ಟಿಲ್ಲ. ಅಷ್ಟೊಂದು 100 ಫೋಟೋದಲ್ಲಿ ಬರೀ ಒಂದು ಫೋಟೋ ಚೆನ್ನಾಗಿದೆ ಅಷ್ಟೇ. ಅವ್ರಿಗೆ ನಾನಂತೂ ತುಂಬ ಫೋಟೋ ಚೆನ್ನಾಗಿ ತೆಗೆದುಕೊಟ್ಟೆ. ಸೊ ಸ್ಯಾಡ್ ಆಫ್ ಮೈ ಸೆಲ್ಫ್.
ಹಾಗೆ ಅದಾದಮೇಲೆ ನಾವು ಅಲ್ಲಿಂದ ಹೊರಡೋಗಿ 1:30 ಅರೌಂಡ್ ಆಗಿತ್ತು. ಅದಕ್ಕೆ ಆ ಟೈಮಲ್ಲಿ ಹಸಿವು ಬೇರೆ ಆಗ್ತಿತ್ತು. ಅದಕ್ಕೆ ಊಟ ಮಾಡಿಕೊಂಡೆ ನೆಕ್ಸ್ಟ್ ಶಾಪಿಂಗ್ ಎಲ್ಲ ಕಂಟಿನ್ಯೂ ಮಾಡೋಣ, ಎಲ್ಲಾದರೂ ಚೆನ್ನಾಗಿರೋ ಹೋಟೆಲ್ಸ್ ಇದೆ ಅಂತ ನೋಡಿದ್ವಿ. ಹಾಗೆ ಅಲ್ಲೇ ಹೋಟೆಲ್ ಮಹಾವೀರ್ ಏನೋ ಸಮಥಿಂಗ್ ಇತ್ತು. ಸೊ ನೋಡೋಣ ಅಲ್ಲಿ ಫುಡ್ಡೆಲ್ಲ ಹೇಗಿದೆ ಅಂತ. ಆ್ಯಕ್ಚುಲಿ ಇದು ವೆಜಿಟೇರಿಯನ್ ಹೋಟೆಲ್. ಸೊ ಲೆಟ್ಸ್ ಸಿ ಹೇಗಿದೆ ಫುಡ್ಡೆಲ್ಲ ಅಂತ. ಹಾಗೆ ಫುಡ್ನ ಒಂದು ಗೋಬಿ ಮಂಚೂರಿಯನ್, ರೋಟಿ ಆ್ಯಂಡ್ ಮಶ್ರೂಮ್ ಬಿರಿಯಾನಿ ಮತ್ತೊಂದು ಪನ್ನೀರ್ ರೈಸಿಗೆ ಆರ್ಡ್ರ್ ಮಾಡಿದ್ವಿ. ಹಾಗೆ ಫುಡ್ ಬಂದ ಕೂಡಲೇ ಫೋಟೋಸ್ ತೆಗಿಬೇಕಲ್ಲ. ನಮ್ಮ ಫ್ರೆಂಡ್ ಸ್ನ್ಯಾಪ್ ಎಡಿಟರ್, ನಾನು ಹೇಳ್ದೆಲ್ಲ ಅವಾಗ, ಅವರು ಸ್ನ್ಯಾಪ್ ಹಾಕ್ತಾಯಿದ್ರು. ಪಾಪ ನಮ್ಮ ಇಂಟ್ರೋವೆಂಟರ್ ಫ್ರೆಂಡ್ ಅಂತೂ ವೆಯ್ಟ್ ಮಾಡಿ ಮಾಡಿ ಸಾಕಾಗ್ತಿತ್ತು ಅವರು ಪಾಪ. ನೆಕ್ಸ್ಟ್ ನಾವು ಓಕೆ ಫೋಟೋಸ್ ಎಲ್ಲ ತೆಗೆದ್ವಿ, ತಿನ್ನೋಣ ಅಂತ ತಿಂದ್ವಿ. ಹಾಗೆ ಫುಡ್ಡೆಲ್ಲ ಅಂತೂ ಹೇಳಬೇಕಿದ್ರೆ ಚೆನ್ನಾಗಿತ್ತು. ಗೋಬಿ ಎಲ್ಲ ಒಂಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ರೈಸ್ ಐಟಮು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೀವು ಇಲ್ಲಿ ವಿಸಿಟ್ ಬಂದರೆ ಮಹಾವೀರ್ ಹೋಟೆಲ್ ಇಲ್ಲೇ ಬನ್ನಿ, ಫುಡ್ಡೆಲ್ಲ ಅಂತೂ ಚೆನ್ನಾಗಿದೆ. ಹಾಗೆ ಊಟ ಮಾಡಿ ಆಯಿತು. ಊಟ ಮಾಡಿದ್ಮೇಲಂತೂ ವಾಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಹೊಟ್ಟೆ ಫುಲ್ಲಾಗಿತ್ತು. ಹಾಗೆ ರ್ಯಾಪಿಡೋ ಬುಕ್ ಮಾಡಿಕೊಂಡು ರ್ಯಾಪಿಡೋದಲ್ಲಿ ಹೋಗುವಂಥ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ಇಲ್ಲಿ ಜಸ್ಟ್ 10 ಮಿನಿಟ್ಸ್ ಇರೋದು, ಬಟ್ ನಮಗೆ ನಡೀಲಿಕ್ಕಾಗಲ್ಲ ಯಾಕಂದರೆ ಹೊಟ್ಟೆ ಫುಲ್ಲಾಗಿತ್ತು. ಹಾಗೆ ನಮ್ಮ ಇಂಟ್ರೋವರ್ಟೆಡ್ ಪರ್ಸನ್ ಅವರು ಫುಲ್ ಫೋನಲ್ಲಿ ಬ್ಯುಸಿ ಇದ್ದಾರೆ. ಹಾಗೆ ಅವರು ಫೋನಲ್ಲಿ ಮಾತಾಡ್ತಿದ್ದಾರೆ ನೋಡಿ ಗೈಸ್. ಫೈನಲಿ ಶಾಪಿಂಗ್ ಸ್ಟ್ರೀಟ್ ರೀಚ್ ಆದ್ವಿ. ಆ್ಯಕ್ಚುಲಿ ನನಗೇನು ಅಷ್ಟು ಶಾಪಿಂಗ್ ಇರಲಿಲ್ಲ, ನಮ್ಮ ಫ್ರೆಂಡ್ಗೆ ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಸ್ವಲ್ಪ ಜಾಸ್ತಿ ಶಾಪಿಂಗ್ ಇತ್ತಂತೆ, ಏನೋ ಫಂಕ್ಷನ್ ಇದೆ ಅಂತ. ಹಾಗೆ ನಾವು ಮೇ ಬಿ ಅವರು ತುಂಬ ತಗೋತಾರೆ ಅನಿಸುತ್ತೆ. ನನಗಂತೂ ಅಷ್ಟು ಶಾಪಿಂಗ್ ಇಲ್ಲ, ನೋಡೋಣ ಅಂತ ಬಂದೆ. ಆ್ಯಂಡ್ ನಾನಿಲ್ಲಿ ಸೆಕೆಂಡ್ ಟೈಮ್ ಬರ್ತಾಯಿದ್ದೀನಿ. ಫಸ್ಟ್ ಟೈಮ್ ಅಂತೂ ಬಂದಿದ್ದೆ ಶಾಪಿಂಗಿಗೆ, ಸೆಕೆಂಡ್ ಟೈಮ್ ಬರ್ತಾಯಿದ್ದೀನಿ. ಸೊ ಫಸ್ಟ್ ನಾವು ಜೀನ್ಸ್ ಸೆಕ್ಷನಲ್ಲಿ ಹೋದ್ವಿ. ಫಸ್ಟಿಗೆ ಜೀನ್ಸ್ ಸೆಕ್ಷನ್ ಇತ್ತಲ್ಲೇ, ಹಾಗೆ ಜೀನ್ಸ್ ಸೆಕ್ಷನ್ಗೆ ಹೋಗಿ ಅಲ್ಲೊಂದು ಜೀನ್ಸ್ ತೊಗೊಂಡ್ರು ಫ್ರೆಂಡ್. ಚೆನ್ನಾಗಿತ್ತು, ಅಂದರೆ 500-600 ರುಪೀಸಿಗೆ ವರ್ತ್ ಇರೋ ಜೀನ್ಸ್ ಚೆನ್ನಾಗಿದೆ. ಕಂಪೇರ್ ಟು ಟಾಪ್ಸ್ ಎಲ್ಲ ಏನಂದರೆ ನಮಗೆ ಅಷ್ಟೊಂದು ವರ್ತ್ ಅನಿಸಲ್ಲ, ಯಾಕಂದರೆ ನಮಗೆ ಆನ್ಲೈನಲ್ಲಿ ಸಿಗೋದಕ್ಕಿಂತ ಅಲ್ಲಷ್ಟು ಚೀಪಾಗಿ ಏನು ಸಿಗಲ್ಲ, ಸ್ವಲ್ಪ ಜಾಸ್ತಿನೇ ಇದೆ. ಸೆಟ್ ಕುರ್ತಾಸ್ ಎಲ್ಲ 1000 ಅಬೌವ್ ಇತ್ತು. ಆ್ಯಂಡ್ ತಗೋಬೋದು, ಪರವಾಗಿಲ್ಲ, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಅದಾದಮೇಲೆ ಜ್ಯುವೆಲರೀಸ್ ಎಲ್ಲ ಇತ್ತು, ಅಲ್ಲಿ ಜ್ಯುವೆಲರೀಸ್ ಎಲ್ಲ ಸ್ವಲ್ಪ ನೋಡಿದ್ವಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಶಾಪಿಗೆ ಹೋಗಿ ಅಲ್ಲಿ ಸ್ವಲ್ಪ ಟಾಪ್ಸ್ ಎಲ್ಲ ತೊಗೊಂಡ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಟಾಪ್ಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಅವ್ರ ಅಕ್ಕನಿಗೆ ಏನು ಬ್ಯಾಗ್ ಆಗಬೇಕಿತ್ತು ಅಂತ ಬ್ಯಾಗ್ ತುಂಬ ಹುಡುಕಾಡಿದ್ವಿ. ಒಂದು ಚೆನ್ನಾಗಿರೋದು ಎಲ್ಲೂ ಸಿಗಲಿಲ್ಲ. ಕಲೆಕ್ಷನ್ಸ್ ಇದೆ, ಬಟ್ ಅವ್ರಿಗೆ ಇಷ್ಟ ಆಗಿಲ್ಲ. ಹಾಗೆ ಬೇರೆ ಕಡೆ ಎಲ್ಲ ನೋಡ್ತಾ ಹೋದ್ವಿ. ಏನು ಶಾಪಿಂಗ್ ಇಲ್ಲ ಅಂತ ಬಂದು 2-3 ಟಾಪ್ಸ್ ಎಲ್ಲ ತೊಗೊಂಡ್ವಿ ನಾವು. ಟಾಪ್ಸ್ ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಶಾರ್ಟ್ ಕುರ್ತೀಸ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಒಂದು ಬ್ಯಾಗ್ ತೊಗೊಂಡ್ರು ನಮ್ಮ ಫ್ರೆಂಡ್. ಫೈನಲ್ ಅವ್ರಿಗೆ ಇಷ್ಟ ಆಗಿದ್ದು ತೊಗೊಂಡ್ರು. 10 ಶಾಪಿಗಂತೂ ಹೋದ್ವಿ. ಲಾಸ್ಟ್ ಒಂದು ಶಾಪಲ್ಲಿ ಒಂದು ಬ್ಯಾಗ್ ಸಿಕ್ತು, ಚೆನ್ನಾಗಿತ್ತು. ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಬಟ್ ಡಿಪೆಂಡ್ಸ್ ಆನ್ ಅವ್ರಿಗೆ ಇಷ್ಟ ಆದರೆ ತೊಗೋಬೋದು. ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಎಲ್ಲ ಇದೆ. ಡ್ರೆಸ್ಸು, ಬ್ಯಾಗ್ಸು, ಸ್ಲಿಪ್ಪರ್ಸ್ ಎಲ್ಲ ಒಳ್ಳೆ ಕಲೆಕ್ಷನ್ಸ್ ಇದೆ. ಅಲ್ಲೇ ಟೈಮ್ ಅಂತೂ ಒಂದು 5 ಗಂಟೆನೋ ಆಗಿತ್ತು. ಅದಕ್ಕೆ ಮಳೆ ಬೇರೆ ಬರ್ತಾಯಿತ್ತು. ಸಾಕು ಇವತ್ತಿಗೆ ಶಾಪಿಂಗ್ ಅಂತ ನಾವು ರ್ಯಾಪಿಡೋ ಬುಕ್ ಮಾಡಿಕೊಂಡು ಮೆಟ್ರೋ ಸ್ಟೇಷನ್ಗೆ ಹೊರಟ್ವಿ. ಆ್ಯಂಡ್ ಇನ್ನೂ ಶಾಪಿಂಗ್ ಮುಗ್ದಿರಲಿಲ್ಲ, ಬಟ್ ಓಕೆ ಸಾಕು ಅಂತ ಸ್ವಲ್ಪ ತೊಗೊಂಡು ಹೊರಟ್ವಿ. ಯಾಕಂದರೆ ಮಳೆ ಬೇರೆ ಬರ್ತಾಯಿತ್ತು. ಮಳೆ ಬಂದರೆ ಅಂತೂ ಅಲ್ಲಿ ನಿಲ್ಲಕ್ಕಾಗಲ್ಲ. ಅದಕ್ಕೆ ಮಳೆ ಬರೋ ಮೊದಲೇ ಇಲ್ಲಿಂದ ಹೊರಟ್ಬಿಡೋಣ ಅಂತ ರ್ಯಾಪಿಡೋ ಬುಕ್ ಮಾಡಿಕೊಂಡು ಹೊರಟ್ವಿ ಮೆಟ್ರೋ ಸ್ಟೇಷನ್ಗೆ. ಅಂತೂ ಇಂತೂ ಈ ಸಂಡೇನೂ ಮುಗೀತು, ಶಾಪಿಂಗು ಮುಗೀತು, ಎಲ್ಲ ತೊಗೊಂಡ್ವಿ. ಹಾಗೇನು ತೊಗೊಂಡಿಲ್ಲ, ಸ್ವಲ್ಪ 2 ಐಟಮ್ಸ್ ಎಲ್ಲರೂ ತೊಗೊಂಡ್ವಿ. ಹಾಗೆ ಇವತ್ತಿನ ಡೇನೂ ಮುಗ್ದೋಯ್ತು. ಸೊ ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಬಾಯ್.